ಮದುವೆಯಾದರೂ ಕೂಡ ತಣ್ಣೀರು ಸ್ನಾನ ಮಾಡಿಕೊಂಡು ಕೈಕೆಲಸ ಮಾಡಿಕೊಳ್ಳುತ್ತಾ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ನನಗೆ ತುಂಬಾ ಬೇಸರವಾಗಿತ್ತು. ಒಂದು ದಿನ ನನ್ನ ಮಾವ ಅವರ ನೀರಿನಿಂದ ನಾನು ಸಾಕು ಸಾಕು ಎನ್ನುವವರೆಗೂ ಅಭಿಷೇಕ ಮಾಡಿಬಿಟ್ಟರು. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಕೊನೆಯವರೆಗೂ ಕೇಳಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಯ್ ಗೆಳೆಯರಿ, ನನ್ನ ಹೆಸರು ಆಶಾ. ಹೆಸರಿಗೆ ತಕ್ಕಂತೆ ಕೋಮಲವಾಗಿ ಇದ್ದೇನೆ. 26 ವರ್ಷ ವಯಸ್ಸಾಗಿರುವ ನಾನು ಸದ್ಯ ಮುಂಬೈನಲ್ಲಿ ಇದ್ದೇನೆ. ನಾನು ಇವಾಗ ನನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಇದ್ದೇನೆ. ಆದರೆ ಕೆಲವು ವರ್ಷಗಳ ಹಿಂದೆ ನಾನು ಪದವಿಯನ್ನು ಪಡೆಯುತ್ತಿದ್ದ ವೇಳೆ ನಾನು ಸಿನಿಮಾ, ಪ್ರವಾಸ ಎಂದೆಲ್ಲ ಅಲೆದಾಡಿ ಸಾಕಷ್ಟು ಮೋಜು ಮಸ್ತಿ ಮಾಡಿದ್ದೆ. ಅಲ್ಲದೆ ಓದಿನ ಜೊತೆಗೆ ನನ್ನ ಸಹಪಾಠಿಯೊಬ್ಬನ ಜೊತೆ ನಾನು ಎಲ್ಲವನ್ನೂ ಮಾಡಿಬಿಟ್ಟಿದ್ದೇನೆ. ಆದರೆ ಇದರ ಜೊತೆಗೆ ಪರೀಕ್ಷೆಯಲ್ಲೂ ಕೂಡ ನಾನು ಹೆಚ್ಚಿನ ಅಂಕಗಳನ್ನು ಗಳಿಸುತ್ತಿದ್ದೆ. ಪದವಿ ಮುಗಿದ ಬಳಿಕ ಚಿಕ್ಕನ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ ನಂತರ ಮನೆಯಲ್ಲಿ ನನಗೆ ಮದುವೆ ಮಾಡುವುದಾಗಿ ನಿರ್ಧರಿಸಿದರು. ನಮ್ಮದು ಶ್ರೀಮಂತ ಕುಟುಂಬ ಅಲ್ಲದಿದ್ದರೂ ಮಧ್ಯಮ ವರ್ಗದ ಕುಟುಂಬವಾಗಿತ್ತು. ಇನ್ನು ನಾನು ಮೊದಲಿನಿಂದಲೂ ಅಂದವಾಗಿದ್ದು ಆ ದೇವರೇ ನನಗೆ ಅಷ್ಟೊಂದು ಅಂದವನ್ನು ಕರುಣಿಸಿದ್ದ. ಹೀಗಾಗಿ ದೊಡ್ಡ ಮನೆ ಹುಡುಗನ ಜೊತೆ ಮದುವೆಯಾಗಿತ್ತು. ಇನ್ನು ಎಲ್ಲರಂತೆ ನನ್ನ ಗಂಡ ಸುಂದರನಾಗಿ ಹೆಚ್ಚಿನ ಸಂಬಳ ಇರಬೇಕು ಎನ್ನುವ ಮಹದಾಸೆ ನನಗೂ ಇತ್ತು. ಅದರಂತೆ ಎಲ್ಲವೂ ಸಿಕ್ಕಿತ್ತು. ಮದುವೆಯೂ ಆಗಿತ್ತು. ಅಲ್ಲದೆ ನನ್ನ ಗಂಡ ಅವಿನಾಶ್ ನೋಡಲು ಸುಂದರವಾಗಿದ್ದ. ವಿದೇಶಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ತಿಂಗಳಿಗೆ 1 ಲಕ್ಷ ಸಂಬಳ ಇತ್ತು. ಆದರೆ ನನ್ನ ಜೀವನದಲ್ಲಿ ಕಷ್ಟ ಶುರುವಾಗಿದ್ದೇ ನನ್ನ ಮದುವೆಯಾದರಿಂದ. ಏಕೆಂದರೆ ನಾನು ಆ ದಿನವನ್ನು ಎಂದೂ ಮರೆಯಲು ಆಗುವುದಿಲ್ಲ. ಯಾಕಂದರೆ ಅದೊಂದು ವಿಪರ್ಯಾಸ ಸಂಗತಿಯಾಗಿತ್ತು. ನನ್ನ ಮದುವೆ ಅದ್ದೂರಿಯಾಗಿಯೇ ನಡೆದಿತ್ತು. ಬಂಧು ಮಿತ್ರರು ಎಲ್ಲರೂ ಬಂದು ಶುಭ ಹಾರೈಸಿ ಹೋಗಿದ್ದರು. ಇನ್ನು ನನಗೂ ಕೂಡ ಎಲ್ಲವೂ ಎಂದುಕೊಂಡಂತೆ ಆಯಿತು ಎಂದು ತುಂಬಾ ಖುಷಿಯಾಗಿತ್ತು. ಇನ್ನು ಇಷ್ಟು ವರ್ಷದಿಂದ ಯಾರಿಗೂ ಪೂರ್ತಿ ಕೊಡದ ಅಮೂಲ್ಯ ವಸ್ತುವಿಗೆ ಕೊನೆಗೂ ಒಬ್ಬ ಮಾಲೀಕ ಸಿಕ್ಕಿದ್ದ ಎಂದು ಸಂತೋಷವಾಗಿತ್ತು. ಆದರೆ ಮೊದಲ ದಿನವೇ ನನಗೆ ಆಶ್ಚರ್ಯ ಜೊತೆಗೆ ಆಘಾತವೂ ಕಾದಿತು. ಅವಿನಾಶ್ ಮೊದಲ ದಿನ ನನ್ನನ್ನು ನೋಡಲೇ ಇಲ್ಲ. ಅವನು ಬೇಜಾರಿನಲ್ಲಿ ಇದ್ದಂತೆ ಕಾಣಿಸುತ್ತಿತ್ತು. ಅವತ್ತು ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಎಲ್ಲವೂ ಶುರುವಾಗುತ್ತದೆ ಎಂದುಕೊಂಡಾಗಲೇ ಅವನು ದೂರ ಹೋಗಿ ಬಿದ್ದುಕೊಂಡ. ಅವನು ನನ್ನ ಹತ್ತಿರವೂ ಸುಳಿಯಲಿಲ್ಲ. ಅಲ್ಲಿಗೆ ನನ್ನ ಕನಸು ನುಚ್ಚುನೂರಾಗಿತ್ತು. ನನ್ನ ಹಸಿವಿಗೆ ಕೊನೆಯೇ ಇಲ್ಲ ಎಂಬಂತೆ ನಾನು ಅಳುತ್ತಾ ಕೂತೆ. ಮರುದಿನ ಯಾರಿಗೂ ವಿಷಯವನ್ನು ಹೇಳಲು ಆಗದೆ ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಾ ಸುಮ್ಮನೆ ಇದ್ದೆ. ಅವರ ಮನೆ ಎಲ್ಲ ಸದಸ್ಯರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಸಾಕಷ್ಟು ಆಸ್ತಿ ಪಾಸ್ತಿ ಇದ್ದರೂ ಸಹಿತ ನಮಗೆ ನೆಮ್ಮದಿ ಇರಲಿಲ್ಲ. ಏಕೆಂದರೆ ಅದೆಲ್ಲವೂ ನನಗೆ ಅದು ಶೂನ್ಯ ಎಂದು ಎನಿಸುತ್ತಿತ್ತು. ಅವತ್ತು ನಾನು ಪೂರ್ತಿ ದಿನವನ್ನು ಬೇಜಾರಿನಲ್ಲಿಯೇ ಕಳೆದುಬಿಟ್ಟೆ. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದರು. ನಾನು ಕೂಡ ಯಾವುದರ ಬಗ್ಗೆ ಮಾತನಾಡುವಂತೆ ಇರಲಿಲ್ಲ. ಆಮೇಲೆ ನೀರು ಸುರಿದುಕೊಂಡು ಪೂಜೆ ಎಲ್ಲವನ್ನು ಮುಗಿಸಿ ನಾನು ಮನೆ ಕೆಲಸ ಮಾಡಿದೆ. ಹಾಗೆ ಮನೆ ಇತರ ಸದಸ್ಯರು ನಾನು ವಿಶ್ರಾಂತಿ ಮಾಡು ಎಂದು ನಗುತ್ತಿದ್ದರು. ಆದರೆ ನನಗೆ ಮಾತ್ರ ನನ್ನ ಪರಿಸ್ಥಿತಿ ಗೊತ್ತಿದ್ದರಿಂದ ನಾನು ಸುಮ್ಮನೆ ಇರುತ್ತಿದ್ದೆ. ಇಡೀ ದಿನ ಅವರೊಂದಿಗೆ ಖುಷಿಯಾಗಿ ಇರುತ್ತಿದ್ದೆ. ನನಗೆ ಸೂರ್ಯ ಮುಳುಗಿದ ಮೇಲೆ ಚಿಂತೆ ಕಾಡುತ್ತಿತ್ತು. ಯಾವ ಜನ್ಮದ ಕರ್ಮವೋ ಏನೋ ನನಗೆ ಇಂಥ ಪರಿಸ್ಥಿತಿ ಬಂದಿದೆ ಎನಿಸುತ್ತಿತ್ತು. ಗೊತ್ತಿಲ್ಲದಂತೆ ಅದೆಷ್ಟೋ ಬಾರಿ ಕಣ್ಣೀರು ಹಾಕಿದ್ದೆ. ಹೀಗೆ ಇದ್ದಾಗಲೇ ಮನೆಯ ಇತರ ಸದಸ್ಯರು ನಮ್ಮನ್ನು ವಿದೇಶಕ್ಕೆ ಕಳುಹಿಸಲು ತೀರ್ಮಾನಿಸಿದಾಗ ಅವಿನಾಶ್ ತಿರಸ್ಕರಿಸಿದ. ಅವನಿಗೆ ಕಂಪನಿಯಲ್ಲಿ ಜಾಸ್ತಿ ಕೆಲಸ ಇರಬಹುದು, ಅದಕ್ಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ಭಾವಿಸಿದೆ. ಹಾಗಾಗಿ ಅವನಿಗೂ ಜಾಸ್ತಿ ಕೇಳಲಿಲ್ಲ. ಆದರೆ ನಾನು ಮಾತ್ರ ಸಮಯ ಸಿಕ್ಕಾಗೊಮ್ಮೆ ಆಗಾಗ ಹಸಿವನ್ನು ತೀರಿಸಿಕೊಳ್ಳುತ್ತಾ ಕೈ ಕೆಲಸ ಮಾಡಿಕೊಳ್ಳುತ್ತಿದ್ದೆ. ಇನ್ನು ಅವಿನಾಶ್ನ ರಜೆಗಳು ಮುಗಿಯುತ್ತಾ ಬರುತ್ತಿದ್ದಂತೆ ನನ್ನನ್ನು ಅವನ ಜೊತೆಗೆ ಮುಂಬೈಗೆ ಕಳಿಸಿಕೊಡಲು ತೀರ್ಮಾನಿಸಿದಾಗ ಅವಿನಾಶ್ ಬೇಡ ಎಂದು ಹೇಳಿದ. ಕೊನೆಗೆ ಮನೆಯವರ ಮಾತನ್ನು ಕೇಳಿ ನನ್ನನ್ನು ಕರೆದುಕೊಂಡು ಹೋಗುವಂತೆ ತೀರ್ಮಾನಿಸಿದ. ಇಲ್ಲಿಗೆ ಬಂದ ನಾನು ನಿಧಾನವಾಗಿ ಇಲ್ಲಿನ ಪರಿಸರಕ್ಕೆ ಹೊಂದಿಕೊಂಡೆ. ಆದರೆ ನನಗೆ ಮಾತ್ರ ನೆಮ್ಮದಿ ಎನ್ನುವುದು ಇರಲಿಲ್ಲ. ಇಲ್ಲಿಗೆ ಬಂದು 1 ತಿಂಗಳು ಆದರೂ ಸಹಿತ ಇಲ್ಲಿಯೂ ಕೂಡ ಅದೇ ಕತೆ ಮುಂದುವರೆದಿತ್ತು. ಅವಿನಾಶ್ ಯಾವಾಗಲೂ ಮನೆಗೆ ಲೇಟಾಗಿ ಬರುವುದು, ಬೇಗ ಊಟ ಮಾಡಿ ಆಫೀಸ್ ಕೆಲಸ ಮಾಡುತ್ತಿದ್ದ. ಅವನು ನಾನು ಊಟ ಮಾಡಿದ್ದೇನಾ ಇಲ್ಲವಾ ಎಂದೂ ಸಹ ಕೇಳುತ್ತಿರಲಿಲ್ಲ. ನಾನು ದಿಕ್ಕು ತೋಚದೆ ಊಟ ಮಾಡಿ ಬೀಳುತ್ತಿದ್ದೆ. ಹೀಗೆ 3 ತಿಂಗಳು ಕಳೆದರೂ ಏನೂ ನಡೆಯಲೇ ಇಲ್ಲ. ನಾನು ಏನೇನೋ ಉಪಾಯ ಮಾಡಿ ಮುಂದೆ ಹೋದರೂ ಸಹಿತ ಅವನ ಆಫೀಸ್ ಕೆಲಸ ಇದೆ ಎಂದು ಹೇಳಿಬಿಡುತ್ತಿದ್ದ. ಇಷ್ಟೆಲ್ಲ ಆದ ಮೇಲೆ ನನಗೆ ಏಕೋ ಇವನ ಮೇಲೆ ಬರುತ್ತಾ ಅನುಮಾನ ಬರತೊಡಗಿತ್ತು. ಅವರ ಮೊಬೈಲೆಲ್ಲ ಚಾಟ್ ಎಲ್ಲ ನೋಡಿದಾಗ ಯಾರ ಜೊತೆಗೂ ಬೇರೆ ರೀತಿಯ ಚಾಟಿಂಗ್ ಇರಲಿಲ್ಲ. ಕೊನೆಗೆ ಒಂದು ದಿನ ನಾನು ತಲೆ ಕೆಟ್ಟ ಹಾಗೆ ಎನಿಸಿ ಅವನಿಗೆ ಯಾಕೋ
ಯಾಕೋ ಹೀಗೆ ಮಾಡ್ತಾ ಇದ್ದೀಯಾ, ನನಗೆ ಉತ್ತರ ಕೊಡು ಎಂದಾಗ ಅವನು ಶಾಂತ ರೀತಿಯಾಗಿ ಹಾಗೇನಿಲ್ಲ, ನೀನು ಹೀಗೆ ಏನೇನೋ ಯೋಚನೆ ಮಾಡ್ತಾ ಇದ್ದೀಯ, ಹೀಗೆ ಆಗುತ್ತೆ ಅಂತ ಅಂದ. ಕೊನೆಗೆ ನಮ್ಮ ನಡುವೆ ಜಗಳವಾಗಿ ಅವನು ಹೊರಗೆ ಹೋದ. ಆದರೆ ಅವನು ಅವತ್ತು ಬರುವಾಗ ಕುಡಿದು ಬಂದಿದ್ದ. ನನಗೆ ಏಕೋ ನನ್ನ ಮೇಲೆ ಬೇಜಾರು ಎನಿಸಿತು. ಇವನು ನನ್ನಿಂದಾಗಿಯೇ ಹೀಗೆ ಮಾಡಿದ ಎನಿಸಿತು. ಈ ನಡುವೆ ನಾನು ನನ್ನ ಗೆಳತಿಯ ಜೀವನ ಹಾಳಾಗಿ ಹೋಗಿದೆ ಎಂದು ನಡೆದ ಎಲ್ಲ ಘಟನೆಗಳನ್ನು ಹೇಳಿ ಅತ್ತಿದ್ದೆ. ಕೊನೆಗೆ 4-5 ತಿಂಗಳು ಅವಿನಾಶ್ ಮನೆಯಲ್ಲಿ ಕುಡಿಯುತ್ತಿದ್ದ. ನಾನು ಕೂಡ ಈಗಿನ ಕಾಲದಲ್ಲಿ ಮಾಮೂಲು ಎಂದು ತಕರಾರು ಮಾಡದೆ ಸುಮ್ಮನಾಗಿದ್ದೆ. ಹೀಗಿದ್ದಾಗಲೇ ನಾನು ಒಂದು ಉಪಾಯ ಮಾಡಿದ್ದೆ. ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡುತ್ತಿದ್ದೆ. ಸಮಯ ನೋಡಿ ಒಂದು ದಿನ ಅವನು ಫೋನ್ನಲ್ಲಿ ಮಾತನಾಡುವಾಗ ಹಳೆ ಬಾಟಲ್ ಒಂದನ್ನು ಮತ್ತೊಂದು ಬೇರೆಯೊಂದಿಗೆ ಸುರಿತು. ಅವನು ಅದನ್ನು ಕುಡಿದು ಬಿಟ್ಟ. ಇದರಿಂದ ಅವನಿಗೆ ಅವತ್ತು ಜಾಸ್ತಿ ಏರಿತ್ತು. ಆಗ ಅವನಿಗೆ ನಾನು ಸಮಾಧಾನ ಮಾಡುತ್ತಾ, ಏಕೆ ಮನೆಯಲ್ಲಿ ಹೀಗೆ ಮಾಡ್ತಿದ್ದೀಯಾ ಎಂದು. ಅವನು ನನಗೆ ಈ ರೀತಿಯ ಮದುವೆ ಇಷ್ಟವಿರಲಿಲ್ಲ, ನಾನು ಬೇರೆ ಥರದ ಮನುಷ್ಯ ಎಂದು ಹೇಳಿದ. ಅವನ ಮಾತು ಕೇಳಿ ನನಗೆ ನಗು ಬಂತಾದರೂ ಮರುಕ್ಷಣ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಗೊತ್ತಿಲ್ಲದಂತೆ ಕಣ್ಣೀರು ಹರಿಯತೊಡಗಿತ್ತು. ನಾನು ಅವನಿಗೆ ಯಾಕೆ ನನ್ನ ಜೀವನ ಹಾಳು ಮಾಡಿದೆ ಎಂದಾಗ ಅವಿನಾಶ್ ಮನೆಯವರ ಒತ್ತಾಯಕ್ಕೆ ಎಲ್ಲವೂ ನಡೆಯಿತು. ನನ್ನನ್ನು ಕ್ಷಮಿಸು, ನಾನು ಬದಲಾಗೋಕೆ ಪ್ರಯತ್ನ ಪಡ್ತಾ ಇದ್ದೇನೆ ಎಂದು ಅವನೂ ಅಳತೊಡಗಿದ. ನನಗೆ ಜೀವನವೇ ನರಕ ಎಂದೆನಿಸಿತು. ಮಾರನೇ ದಿನ ಅವನು ಆಫೀಸ್ಗೆ ಹೋಗುವಾಗ ನನಗೆ ಕ್ಷಮೆ ಕೇಳಿ ಹೋದ. ಆದರೆ ನಾನು ಏನೂ ಹೇಳಲಿಲ್ಲ. ನನ್ನ ಜೀವನವು ಹಾಳಾಗಿ ಹೋಗಿತ್ತು. ನನ್ನ ಹಸಿವನ್ನು ಹೇಗೆ ತೀರಿಸಿಕೊಳ್ಳುವುದು ಎಂದು ಯೋಚನೆ ಮಾಡುತ್ತಾ ಇದ್ದಾಗಲೇ ಒಂದು ದಿನ ನನ್ನ ಮನೆಗೆ ಅವಿನಾಶ್ನ ತಂದೆ ಮನೆಗೆ ಬಂದಿದ್ದರು. ಮೊದಲಿಗೆ ಅವರು ಏನನ್ನೂ ಹೇಳಲಿಲ್ಲ, ಏಕೆಂದರೆ ಅವರಿಗೆ ನಮ್ಮ ಜಗಳ ಬಗ್ಗೆ ತೋರಿಸಿಕೊಳ್ಳಲಿಲ್ಲ. ನಾವು ಚೆನ್ನಾಗಿದ್ದದ್ದನ್ನು ಕೊಂಡರು. ಇವನು ಆಫೀಸ್ಗೆ ಹೋದಾಗ ಏನಾದರೂ ಸಿಹಿ ಸುದ್ದಿ ಇಲ್ವಾ, ಇಷ್ಟು ದಿನ ಆಗಿದೆ, ಯಾಕೆ ಇನ್ನೂ ಲೇಟು ಎಂದೆಲ್ಲ ಪ್ರಶ್ನೆಗಳನ್ನು ಪದೇ ಪದೇ ಕೇಳುತ್ತಿದ್ದರು. ನಾನು ಅವರಿಗೆ ಹಾಗೆ ಏನಿಲ್ಲ, ಅವಿನಾಶ್ಗೆ ಪ್ರಮೋಷನ್ ಆಗಿದೆ, ಅದನ್ನು ಬಿಟ್ಟು ಏನಿಲ್ಲ ಎಂದು ಹೇಳಿದ್ದೆ. ಆಗ ಅವರು ನಾನು ಅದನ್ನು ಕೇಳ್ತಾ ಇಲ್ಲ, ಬೇರೆ ಏನಾದರೂ ಎಂದು ಹೇಳುತ್ತಿದ್ದಾಗಲೇ ನನಗೆ ಸಿಟ್ಟು ಬಂದಿತ್ತು. ಆಗ ಅವರು ಸುಮ್ಮನಿರದೆ, ಯಾಕೆ ಕೋಪ ಮಾಡಿಕೊಂಡಿದ್ದೀಯಾ, ಯಾಕೆ, ಏನಾಗಿದೆ ಎಂದರು. ನಾನು ತಾಳ್ಮೆಯಿಂದ ಅವರ ಮಾತು ಕೇಳುತ್ತಿದ್ದೆ. ಅವರು ಸುಮ್ಮನಾಗದೆ ಮತ್ತೆ ಮತ್ತೆ ನನ್ನ ಬಳಿ ಕುಳಿತು, ಯಾಕೆ ಮುಖ ಸಪ್ಪೆ ಮಾಡಿದ್ದೀಯಾ, ಏನಾದರೂ ಸಮಸ್ಯೆ ಇದೆಯಾ ಎಂದರು. ಈಗಲೂ ನಾನು ಶಾಂತವಾಗಿ ಕೂತಿದ್ದೆ. ಅವರು ಮೇಲಿಂದ ಮೇಲೆ ಪ್ರಶ್ನೆ ಕೇಳಿದಾಗ ನನಗೆ ಸಿಟ್ಟು ಬಂದು ಮನೆಯಲ್ಲಿ ನಡೆಯುತ್ತಿದ್ದ ಎಲ್ಲವನ್ನೂ ಅವಿನಾಶ್ನ ಬಗ್ಗೆ ಹೇಳಿದಾಗ ಅವರೂ ಕೂಡ ಶಾಕ್ ಆದಂತೆ ಕೂದರು. ಆಮೇಲೆ ನಾನು ಏನಾಗಿದೆ ಇಲ್ಲ ಎನ್ನುವಂತೆ ಜೋರಾಗಿ ಅಳತೊಡಗಿದೆ. ಅವರು ನನಗೆ ಸಮಾಧಾನ ಮಾಡುತ್ತಿದ್ದಾಗ ನಾನು ದುಃಖ ತಾಳಲಾರದೆ ಅಚಾನಕ್ಕಾಗಿ ತಪ್ಪಿಕೊಂಡಾಗ ನನಗೆ ಮೈಕೈಯಲ್ಲಿ ಕರೆಂಟ್ ಹೊಡೆದಂತೆ ಅನಿಸಿತು. ಒಂದು ಕ್ಷಣ ಏನೇನೋ ಯೋಚನೆ ಮಾಡಿ ಕಾಲೇಜಿನಲ್ಲಿ ಸಾಕಷ್ಟು ಆಟವಾಡಿದ್ದ ನನ್ನ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಅವತ್ತು ಅದೇ ಸಮಯವನ್ನು ಬಳಸಿಕೊಂಡು ಅಲ್ಲಿಯೇ ಒಂದಾಗಿ ಬಿಟ್ಟೆ. ಮೊದಲು ಸೀನಿಯರ್ ಆಗಿದ್ದವರು ಚೆನ್ನಾಗಿಯೇ ಬೇರೆ ಬೇರೆ ಪ್ರಯೋಗ ಮಾಡಿ ಆ ಕೆಲಸವನ್ನು ಮಾಡಿಬಿಟ್ಟರು. ಅದನ್ನು ಕಂಡು ಗಾಬರಿಯಾಗಿ ಜೊತೆಗೆ ಸಂತೋಷವೂ ಆಗಿತ್ತು. ಆದರೆ ನನಗೆ ನನ್ನ ಜೀವನದ ಬಗ್ಗೆ ಬೇಜಾರು ಎನಿಸಿತ್ತು. ಏನೋ ಮಾಡಲು ಹೋಗಿ ಏನೋ ಆಯಿತು ಎಂದು ಎನಿಸಿತು. ಕೊನೆಗೆ ಅವರಿಗೂ ಕೂಡ ಹೀಗೆ ಎನಿಸಿ ಅವರು ಇದೇ ಕೊರಗಿನಲ್ಲಿ ಹೋಗಿಬಿಟ್ಟರು. ಇದು ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆಯಾಗಿತ್ತು. ಇದಾದ ಮೇಲೆ ಅವಿನಾಶ್ ಸರಿಯಾಗಿ ಚಿಕಿತ್ಸೆ ಕೊಡಿಸಿ ಅವನೊಂದಿಗೆ ಇವಾಗ ಚೆನ್ನಾಗೇ ಇದ್ದೇನೆ. ಆದರೆ ಆ ಕೊರಗು ಮಾತ್ರ ಇನ್ನೂ ಹಾಗೇ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಒಬ್ಬರ ಸಂತೋಷ ಇನ್ನೊಬ್ಬರಿಗೆ ಮುಳ್ಳಾಗಿ ಜೀವನ ಬಿಟ್ಟರು. ಹೀಗಾಗಿ ಇಂತಹ ಕಥೆಗಳನ್ನಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಇದೆಲ್ಲ ಕೇವಲ ಒಂದು ಕಾಲ್ಪನಿಕ ಕಥೆ. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹಿಸಿ.